ಆ್ಯಂಡ್ ಲೈಕ್ ಯು ಸರ್, ನೀವು ಬಂದಾದಮೇಲೆ ಅದನ್ನು ಕೇಳ್ಪಟ್ಟಿದ್ದೀನಿ ಸರ್. ಈಗ ರ್ಯಾಪಿಡೋ ಆಗಿರ್ಬೋದು, ಒಂದು ಬ್ಲಿಂಕಿಟ್ ಆಗಿರ್ಬೋದು, ಹಿಂಗೆ 6 ನಿಮಿಷ 8 ನಿಮಿಷದಲ್ಲಿ ಬರ್ತಾರೋ ಇನ್ ಟರ್ಮ್ಸ್ ಆಫ್ 112 ಆರ್ 100 ಮಾಡಿದಾಗ ಕ್ವಿಕ್ ರೆಸ್ಪಾನ್ಸು ಅಂಡರ್ ಯುವರ್ ಲೀಡರ್ಶಿಪ್ಪಲ್ಲಿ ಸಿಕ್ಕಾಪಟ್ಟೆ ಬೇಗ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ. ಅದೇ ಸಿಟಿ ಪೊಲೀಸಿಂಗಲ್ಲಿ ಈಗ ಖಂಡಿತವಾಗಿಯೂ ಕೂಡ ಈ 112 ಏನಿದೆ ಹೊಯ್ಸಳ ಏನಿದೆ, ನಮ್ಮಲ್ಲಿ ಸುಮಾರು 240 ಹೊಯ್ಸಳಗಳಿದ್ದಾವೆ. 112 ಕಾಲ್ ಸೆಂಟರ್ನ ಮಾಡಿದ್ದೇವೆ. ಯಾವುದೇ ಒಂದು ಘಟನೆ ಆದಾಗ ಜನರು ಕೇವಲ ಒಂದು ಫೋನ್ ಕರೆ ಆಧಾರದ ಮೇಲೆ ಅಲ್ಲಿ ಪೊಲೀಸರು ಹೋಗಿ ಆ ಒಂದು ಸನ್ನಿವೇಶವನ್ನು ತಿಳಿಗೊಳಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕಲ್ಪಿಸಿದೆ. ಇದು ಗಂಭೀರ ಘೋರ ಘಟನೆಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಜ್ಯಗಳು, ಡೊಮೆಸ್ಟಿಕ್ ಇದು ಇಶ್ಯೂಸ್ ಇರ್ಬೋದು, ಮ್ಯಾರಿಟಲ್ ಡಿಸ್ಪ್ಯೂಟ್ಸ್ ಇರ್ಬೋದು, ಅಥವಾ ನಿನ್ನೆ ಒಂದು ಕಾಲ್ ಬಂದಿತ್ತು, ಬಾರಲ್ಲಿ ಕುಡಿದ್ಬಿಟ್ಟು ಬಿಲ್ ಕಟ್ಟಕ್ಕೆ ಹೋದಾಗ ಅವನಿಗೂ ಗಲಾಟೆಯಾಗಿ ಅವನು ಸೀದಾ 112ಗೆ ಫೋನ್ ಮಾಡಿ ಕರೆಸಿದ್ದಾನೆ 112. ಆ ರೀತಿ ಫನ್ನಿ ಸಿಚುವೇಶನ್ಸ್ ಕೂಡ ಇರ್ತವೆ. ಬಟ್ ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ದಟ್ 112 ಈಸ್ ದಿ ಫಸ್ಟ್ ದಿಸ್ ಥಿಂಗ್ ಏನು ಪೊಲೀಸರನ್ನ ಇದು ಮಾಡಲಿಕ್ಕೆ ಅಂತೇಳಿ. ಸೊ ಅದಾದಾಗ ನಮ್ಮವರು ಸುಮಾರು 8 ನಿಮಿಷದ ಒಳಗಡೆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ನೀವು ಫೋನ್ ಕರೆ ಮಾಡಿದ ಒಂದು ಇದರಿಂದ ಹಿಡಿದ್ರೆ 10 ನಿಮಿಷದ ಒಳಗಡೆ ವಿ ಆರ್ ರೀಚಿಂಗ್ ದ ಸ್ಪಾಟ್. ಸೊ ವೆನ್ ವಿ ರೀಚ್ ದ ಸ್ಪಾಟ್ ಕ್ವಿಕ್ಲಿ ಇಟ್ ವಿಲ್ ಬಿ ಮಚ್ ಮೋರ್ ಈಸಿಯರ್ ಫಾರ್ ಅಸ್ ಟು ಹ್ಯಾಂಡಲ್ ದ ಸಿಚುವೇಶನ್. ಸೊ ಅವ್ರದ್ದೇ ಆದಂತಹ ಒಂದು ಪ್ರೋಟೋಕಾಲ್ಸನ್ನು ಮಾಡಿದ್ದಾರೆ. ಪ್ರತಿ ಹೊಯ್ಸಳ ಅಧಿಕಾರಿಗೆ ಬಾಡಿ ಓನ್ ಕ್ಯಾಮ್ರಾವನ್ನು ಕೊಟ್ಟಿದ್ದೇವೆ. ಅವರು ಸ್ಥಳಕ್ಕೆ ಹೋದಾಗ ಬಾಡಿ ಓನ್ ಕ್ಯಾಮ್ರಾ ಉಪಯೋಗ ಮಾಡಬೇಕು ಅಂತ ಹೇಳಿದ್ದೇವೆ. ಜೊತೆಗೆ ಅವ್ರಿಗೆ ವೆಪನನ್ನು ಕೊಟ್ಟಿದ್ದೇವೆ. ಮುಂಚೆ ವೆಪನ್ ಇರ್ತಾ ಇರಲಿಲ್ಲ ಅವ್ರ ಹತ್ರ. ರಾತ್ರಿ ಹೊತ್ತಿನಲ್ಲಿ ರಿಫ್ಲೆಕ್ಟಿವ್ ಜಾಕೆಟನ್ನು ಹಾಕ್ಕೊಳ್ಳಿಕ್ಕೆ ಮತ್ತು ಬೇರೆ ಏನು ಸಾಧನ ಸಲಕರಣೆಗಳು ಬೇಕು ಅವ್ರ ಕೆಲಸ ಮಾಡಲಿಕ್ಕೆ ಅದನ್ನೆಲ್ಲ ಕಲ್ಪಿಸಿದ್ದೇವೆ. ಈಗ 112 ಈಸ್ ಅ ವೆರಿ ರೋಬಸ್ಟ್ ಪೆಟ್ರೋಲಿಂಗ್ ಸಿಸ್ಟಮ್ ಇನ್ ಬ್ಯಾಂಗ್ಳೂರ್ ಸಿಟಿ. ಇಟ್ ಈಸ್ ವೆರಿ efficient also. So people have understood its efficacy, and we also rate the performance of our 112 staff. Like ನೀವು ಓಲಾ ಊಬರ್ನಲ್ಲಿ ಹೋದಾಗ ಏನು ನೀವು ಡ್ರೈವರ್ನ ರೇಟ್ ಮಾಡ್ಬೋದು, ಅದೇ ರೀತಿಯಲ್ಲಿ ಯು ಕ್ಯಾನ್ ರೇಟ್ ದಿ ಸರ್ವಿಸ್ ವಾಟ್ ಯು ಗಾಟ್. ಸಿಮಿಲರ್ಲಿ 112 ಕಾಲ್ ಮಾಡಿದಾಗ ನೀವು ಯು ಕ್ಯಾನ್ ಸಿ ದ ಮೂವ್ಮೆಂಟ್ ಆಫ್ ದಿ ಪೆಟ್ರೋಲ್ ವೆಹಿಕಲ್, ಹೌ ಇಟ್ ಈಸ್ ಕಮಿಂಗ್, ಎಷ್ಟು ದೂರ ಇದೆ ಅಥವಾ ಎಷ್ಟು ಹತ್ತಿರ ಇದೆ ಅಥವಾ ದಾರಿ ತಪ್ಪಿ ಬೇರೆ ಕಡೆ ಹೋಗಿದೆ ಅನ್ನೋದನ್ನು ಕೂಡ ನೀವು ಆ ಮ್ಯಾಪಲ್ಲಿ ಕೂಡ ನೀವು ನೋಡಲಿಕ್ಕೆ ಒಂದು ಲಿಂಕನ್ನು ಕಳಿಸ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಮ್ಯಾಪ್ ಓಪನ್ ಆಗುತ್ತೆ. ಗೂಗಲ್ ಮ್ಯಾಪ್ನಲ್ಲಿ ಯು ಕ್ಯಾನ್ ಸಿ ವೇರ್ ಇಟ್ ಈಸ್ ಮೂವಿಂಗ್, ಹೌ ಇಟ್ ಈಸ್ ಕಮಿಂಗ್ ಅಂತೇಳಿ. ಬಂದು ಆದಮೇಲೆ ಇನ್ನೊಂದು ಮೆಸೇಜನ್ನು ಕಳಿಸ್ತೀವಿ. ಅದರಲ್ಲಿ ಇನ್ನೊಂದು ಲಿಂಕ್ ಇರ್ತದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಫೀಡ್ಬ್ಯಾಕನ್ನು ಕೊಡ್ಬೋದು. ಸೊ ನಿಮಗೇನು ಪೊಲೀಸರ ವರ್ತನೆ ಅಥವಾ ಇದು ಸರಿ ಅನ್ನಿಸ್ತೋ ಇಲ್ವೋ, ಏನು ರೇಟಿಂಗ್ ಕೊಡ್ತೀರಾ ನೀವು ಅಂತೇಳಿ. ಕಡಿಮೆ ರೇಟಿಂಗನ್ನು ತೆಗೆದುಕೊಳ್ತಕ್ಕಂಥ ಏನು ಇವರು ಇರ್ತಾರೆ ಅವರಿಗೆ ಫೋನ್ ಮಾಡಿ ಕೂಡ ಕೇಳ್ತೀವಿ, ಯಾಕೆ ಏನಾಯಿತು, ವಾಟ್ ಈಸ್ ದ ರೀಸನ್ ಫಾರ್ ಯುವರ್ ನೆಗೆಟಿವ್ ಫೀಡ್ಬ್ಯಾಕ್ ಅಂತೇಳಿ. ಅಂಥವ್ರಿಗೆ ಕರೆಸಿ ನಾವು ಅವ್ರಿಗೆ ಕೌನ್ಸಿಲಿಂಗನ್ನು ಮಾಡ್ತೀವಿ. ಒಂದು ವೇಳೆ ಏನಾದರೂ ಹೆಚ್ಚಿನ ಒಂದು ದುರ್ವರ್ತನೆ ಅಥವಾ ಬೇರೆ ಹ್ಯಾರಾಸ್ಮೆಂಟು ಆ ರೀತಿ ಏನಾದರೂ ಇದ್ದರೆ ಅವ್ರ ಮೇಲೆ ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ತೀವಿ. ಸಚ್ ಸಿಸ್ಟಮ್ಯಾಟಿಕ್ಕಾಗಿ ಆಗಿದೆ. ಆ್ಯಂಡ್ ಮುಂಚೆ ಹೆಡ್ ಕಾನ್ಸ್ಟೇಬಲ್ಗಳು ಇರ್ತಾಯಿದ್ರು. ಈಗ ASI ದರ್ಜೆ ಅಧಿಕಾರಿ ಅಂದರೆ ಹಿರಿಯ ದರ್ಜೆ ಅಧಿಕಾರಿ ಒಬ್ಬರು ಇರೋ ಹಾಗೆ ಮಾಡಿದ್ದೇವೆ. ಆ್ಯಂಡ್ ದೇ ಆರ್ ಆಲ್ಸೋ ಫೀಲಿಂಗ್ ದಟ್ ಪ್ರೈಡ್ ಇನ್ ದೇರ್ ಸರ್ವಿಸ್. ಹೊಯ್ಸಳ ಏನು ಕೆಲಸ ಮಾಡ್ತಾ ಇದ್ದಾರೆ, ದೇ ಆರ್ ಆಲ್ಸೋ ಫೀಲಿಂಗ್ ದಟ್ ಪ್ರೈಡ್ ಆ್ಯಂಡ್ ಕಾನ್ಫಿಡೆನ್ಸ್. ಭಾಳಷ್ಟು ಕಡೆಗಳಲ್ಲಿ ಸೂಸೈಡ್ ಆಗೋದನ್ನು ಪ್ರಿವೆಂಟ್ ಮಾಡಿದರೆ ಆ ಪರ್ಸನ್ ವಾಸ್ ಲೈಕ್ಲಿ ಟು ಕಮಿಟ್ ಸೂಸೈಡ್. ನಮ್ಮ ಸಿಬ್ಬಂದಿ ಸರಿಯಾದ ಸನ್ನಿವೇಶ ಸಂದರ್ಭಕ್ಕೆ ಹೋಗಿ ಯಾರೋ ಫೋನ್ ಮಾಡಿ ಹೇಳ್ತಾರೆ ಈ ಥರ ಆಗಿದೆ ಅಂತೇಳಿ, ಅಥವಾ ಕೆಲವು ಸಂದರ್ಭ ಅವರೇನೇ ಇದು ಮಾಡಿರ್ತಾರೆ. ಕೆಲವು ಸರಿ ಫೇಸ್ಬುಕ್ಕಲ್ಲ ಇದರೆಲ್ಲ ಪೋಸ್ಟ್ ಮಾಡಿರ್ತಾರೆ, ಅದನ್ನು ನೋಡಿ ಹೇಳ್ತಾರೆ ಈಸ್ ಗೋಯಿಂಗ್ ಟು ಕಮಿಟ್ ಸೂಸೈಡ್ ಅಂತೇಳಿ. ನಮ್ಮವ್ರು ಹೋಗಿ ಅಲ್ಲಿ ಸೂಸೈಡನ್ನು ಪ್ರಿವೆಂಟ್ ಮಾಡಿದರೆ. ಕೆಲವು ಸಂದರ್ಭ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್, ಗಂಡ ಹೆಂಡತಿ ಜಗಳದಲ್ಲಿ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು, ಅಲ್ಲಿ ನಮ್ಮವರು ಅದನ್ನು ಪರಿಸ್ಥಿತಿಯನ್ನು ಸರಿಪಡಿಸಿರ್ತಕ್ಕಂಥದ್ದು. ಕೆಲವು ಗಂಭೀರ ಸನ್ನಿವೇಶಗಳು ಕೂಡ ಇರ್ಬೋದು. ಅಂಥದ್ರಲ್ಲಿ ಸ್ಥಳಕ್ಕೆ ಹೋಗಿ ನಿಯಂತ್ರಣ ಮಾಡಿರ್ತಕ್ಕಂಥದ್ದು. ಕೆಲವು ಸಂದರ್ಭಗಳಲ್ಲಿ ರೆಡ್ ಹ್ಯಾಂಡ್ ಆಗಿ ಕ್ರಿಮಿನಲ್ಗಳನ್ನು ಹಿಡಿದಿರ್ತಕ್ಕಂಥದ್ದು, ಚೈನ್ ಸ್ನ್ಯಾಚರ್ ಇರ್ಬೋದು, ಮೊಬೈಲ್ ಸ್ನ್ಯಾಚರ್ ಇರ್ಬೋದು, ಹಿಡಿದಿರ್ತಕ್ಕಂಥದ್ದು. ಆ ಥರದ್ದೆಲ್ಲ ಆಗಿದೆ ಸರ್. ರಿಯಲ್ ಪೊಲೀಸಿಂಗ್ ಈಸ್ ದಟ್. ಆ್ಯಕ್ಚುಲಿ ದಟ್ ಈಸ್ ರಿಯಲ್ ಪೊಲೀಸಿಂಗ್. ಇಸ್ ಇಫ್ ಐಮ್ ರೈಟ್, ನಾನು ಒಂದ್ಸಲಿ ಇನ್ಫ್ಯಾಕ್ಟ್ ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವ್ರು ಹೋದಾಗ ಅವರು ಬರ್ಸ್ಕೊಂಡ್ರು, ಆಮೇಲೆ ಮೆಸೇಜ್ ಬಂತು ಅಂತ ಹೇಳಿದ್ರು, ಸರ್ ಒಂದು ಫೀಡ್ಬ್ಯಾಕ್ ಇದೆ. ಲೈಕ್ ಫೀಡ್ಬ್ಯಾಕ್ ಅದು ದಟ್ ಇಸ್ ಅನದರ್ ಥಿಂಗ್. ಇದು ಹೊಯ್ಸಳಗಳಿಗಾಯಿತು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ಕೂಡ ಇದೇ ರೀತಿಯಲ್ಲಿ ಒಂದು ಫೀಡ್ಬ್ಯಾಕನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಲೋಕಸ್ಪಂದನ ಅಂತೇಳಿ. ಅದು 2 ರೀತಿಯಲ್ಲಿ. ಒಂದು ಅಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಒಂದು QR ಕೋಡನ್ನು ಹಾಕಿದೆ. ಆ QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಅದರದ್ದು ಫೀಡ್ಬ್ಯಾಕ್ ಫಾರ್ಮ್ ಬರುತ್ತೆ, ಅದರಲ್ಲಿ ನೀವು ಫೀಡ್ಬ್ಯಾಕನ್ನು ಕೊಡ್ಬೋದು. ಎರಡನೇದು ನೀವೇನು ಹೇಳಿದ್ರಿ, ಈಗ ನೀವು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಫಸ್ಟು ಒಂದು ವಿಸಿಟರ್ ಸ್ಲಿಪ್ಪನ್ನು ಕೊಡ್ತಾರೆ. ಅಲ್ಲಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರನ್ನು ತೆಗೆದುಕೊಳ್ತೀವಿ. ನೀವು ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಹೋಗಿರ್ಬೋದು, ಅಥವಾ ಮನೆ ಕಳ್ಳತನದ ಬಗ್ಗೆ ಹೋಗಿರ್ಬೋದು, ಅಥವಾ ಇನ್ನೊಂದು
ಒಂದೇನೋ ಬೇರೆ ವಿಷಯದ ಬಗ್ಗೆ ಹೋಗೋದು. ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಹೋದಾಗ ರಿಸೆಪ್ಷನಿಸ್ಟ್ ಏನಿದ್ದಾರೆ ಅವರು ವಿಸಿಟರ್ ಸ್ಲಿಪ್ಪನ್ನು ಕೊಡ್ತಾರೆ. ಅದರ ಆಧಾರದ ಮೇಲೆ ನಿಮಗೆ ಹೊರಗಡೆ ಹೋದ ಮೇಲೆ ಒಂದು ಲಿಂಕನ್ನು ಕಳಿಸ್ತಾರೆ. ಅಗೇನ್ ಆ ಲಿಂಕನ್ನು ಕಳಿಸಿದ್ರೆ ಒಂದು ಫೀಡ್ಬ್ಯಾಕ್ ಫಾರಮ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಅಗೇನ್ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ಬೋದು. ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಿಮಗೆ ಹೇಗೆ ಇತ್ತು, ಅಲ್ಲಿ ರಿಸೆಪ್ಷನ್ ಸರಿ ಇತ್ತೋ ಇಲ್ವೋ, ಅಥವಾ ಏನಾದರೂ ನಿಮ್ಮನ್ನು ಕಾಯಿಸಿದ್ರಾ, ಅಥವಾ ನಿಮ್ಮ ಸಮಸ್ಯೆ ಪರಿಹಾರ ಆಯಿತಾ ಇಲ್ವಾ, ಸರಿಯಾಗಿ ಸ್ಪಂದಿಸಿದ್ರಾ ಇಲ್ವಾ ಅಂತೇಳಿ ಒಂದು ಫೀಡ್ಬ್ಯಾಕನ್ನು ಅಗೇನ್ ಅಲ್ಲೂ ಕೂಡ ನೀವು ರೇಟಿಂಗನ್ನು ಕೊಡ್ಬೋದು. 1 to 5 ರೇಟಿಂಗನ್ನು. 5 ಇಸ್ ಮ್ಯಾಕ್ಸಿಮಮ್, 1 ಈಸ್ ಮಿನಿಮಮ್ ಅಂತೇಳಿ. ಪ್ಲಸ್ ನೆಗೆಟಿವ್ ಕಮೆಂಟ್ಸ್ ಆಲ್ಸೋ ಯು ಕ್ಯಾನ್ ಗಿವ್. ಹೋದಾಗ ಈ ಥರ ಆಯಿತು, ನನಗೆ ಅನುಭವ ಈ ರೀತಿ ಇತ್ತು, ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಆ ಕಮೆಂಟ್ಸ್ ಏನಿದ್ದಾವೆ ಅದು ಅಪ್ ಟು ಕಮಿಷನರ್ ಲೆವೆಲ್ವರೆಗೆ, ಅಂದರೆ ಪ್ರತಿ ದಿವಸ ನಮ್ಮ ಲೆವೆಲ್ವರೆಗೂ ಕೂಡ ನಮ್ಮಲ್ಲಿ ಕಂಟ್ರೋಲ್ ರೂಮ್ ಇದೆ. ಕಂಟ್ರೋಲ್ ರೂಮಲ್ಲಿ ಇದನ್ನೆಲ್ಲ ಕಂಪೈಲ್ ಮಾಡಿ ನಮಗೆ ತಂದು ಹೇಳ್ತಾರೆ, ಇವತ್ತು ಇಷ್ಟು ಪಾಸಿಟಿವ್ ಕಮೆಂಟ್ಸ್ ಬಂದಿದೆ, ಇಷ್ಟು ನೆಗೆಟಿವ್ ಕಮೆಂಟ್ಸ್ ಬಂದಿದೆ, ನೆಗೆಟಿವ್ ಕಮೆಂಟ್ ಬರಲಿಕ್ಕೆ ಇದು ಕಾರಣ ಅಂತ. ಸೊ ಅದು ಇದು ಬಾರ್ದು ವಿಷಯ ನನಗೆ ಗೊತ್ತಾಗಿದ್ದು ಕಾರಣ ಅವನು ನೆಗೆಟಿವ್ ಕಮೆಂಟ್ ಕೊಟ್ಟಿದ್ದ. ಯಾಕಪ್ಪ ನೆಗೆಟಿವ್ ಕಮೆಂಟ್ ಅಂತ ಕೇಳಿದ್ರೆ, ಸರ್ ಈ ಥರ ಬಾರ್ ವಿಷಯ ಬಿಲ್ ಕೊಡೋ ಇದರಲ್ಲಿ ಅದರಿಂದ ಅದು ಗೊತ್ತಾಗಿತ್ತು. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.